ಮಾತು ಕೇಳುವುದೇ ಉತ್ತಮ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವೇ ವಿಶೇಷವಾಗಿದೆ. 1ನೇ ಸಮುವೇಲ 15ನೇ ಅಧ್ಯಾಯ 22ನೇ ವಚನ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆರೆದರೆ ನಾನು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಪ್ರಕಟಣೆ 3:20. ಇರುವವುಗಳಲ್ಲಿ ತೃಪ್ತರಾಗಿ. ಇಬ್ರಿಯ 10:5. ನೀವು ನನಗೆ ಸಾಕ್ಷಿಯರಾಗಿರಿ. ಆಕ್ಟ್ಸ್ 1:8. Do whatever your hand finds to do, do it with all your might. Ecclesiastes 9:10. It is more blessed to give than to receive. Acts 20:30. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟರು. ಯೋಹಾನ 3:16. For man this is impossible, but for God all is possible. Luke 18:27. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುತ್ತವೆ. ಮತ್ತಾಯ 6:33. Do not be anxious about anything, but in every situation by prayer and petition with thanksgiving present your requests to God. Philippians 4:6. Do not let any unwholesome talk come out of your mouth, but only what is helpful for building others up according to their needs, that it may be benefit those who listen.